ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಭಂಡಾರಿ. ಮೊದಲನೇದಾಗಿ ಎಲ್ಲ ನನ್ನ RCB ಅಭಿಮಾನಿಗಳಿಗೂ ಮತ್ತು RCB ತಂಡಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ನಾವೆಲ್ಲ ಯಾವ ರೀತಿ ನಮ್ಮ RCB ತಂಡ ನಮ್ಮ ಬೆಂಗಳೂರು ತಂಡದ ಮೇಲೆ ಪ್ರೀತಿ ತೋರಿಸ್ತೀವೋ ಅದೇ ರೀತಿ ನಾವೆಲ್ಲರೂ ಕೂಡ ಬೆಂಗಳೂರು ನಗರದ ಮೇಲೂ ಕೂಡ ಪ್ರೀತಿ ತೋರಿಸೋಣ, ಸ್ವಲ್ಪ ಕಾಳಜಿ ವಹಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ IPL ಮ್ಯಾಚ್ ಬಂದಾಗ ಮಾತ್ರ ಬೆಂಗಳೂರು ನಗರವನ್ನು, ಬೆಂಗಳೂರು ತಂಡವನ್ನು ಪ್ರೀತಿಸೋದಲ್ಲ, ದಿನನಿತ್ಯ ಬೆಂಗಳೂರು ನಗರದ ಮೇಲೆ ಕೊಂಚ ಕಾಳಜಿ ವಹಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದು ರಸ್ತೆಗಳಲ್ಲಿ ಕಸ ಹಾಕೋದನ್ನು ತಡೆಯುವಂಥದ್ದಾಗಿರ್ಬೋದು, ಪಬ್ಲಿಕ್ ಪ್ರಾಪರ್ಟೀಸನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಅದು ನಾವು ದಿನನಿತ್ಯ ಬೆಳಗ್ಗೆ ವಾಕಿಂಗ್ ಮಾಡುವಂಥ ಪಾರ್ಕ್ ಆಗಿರ್ಬೋದು, ವಾಕಿಂಗ್ ಮಾಡುವಂತಹ ಫುಟ್ಪಾತ್ಸ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು, ಪಬ್ಲಿಕ್ ಬಸ್ ಸ್ಟ್ಯಾಂಡ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಗವನ್ನು ಸ್ವಚ್ಛವಾಗಿ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ಬೆಂಗಳೂರು ತಂಡವನ್ನು ಬೆಂಬಲಿಸೋದು, ಪ್ರೀತಿಸೋದು ಅದು ಅಭಿಮಾನವಾದರೆ, ನಮ್ಮ ಬೆಂಗಳೂರು ನಗರವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ. ನಮ್ಮ ಸಾರ್ವಜನಿಕರ ಸ್ವತ್ತು, ಪಬ್ಲಿಕ್ ಪ್ರಾಪರ್ಟಿಯನ್ನು ಕ್ಲೀನಾಗಿ ಮೇಂಟೈನ್ ಮಾಡೋಣ. ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀವಿ, ಏನೋ ತಿನ್ಕೊಂಡು ಹೋಗ್ತಾ ಇರ್ತೀವಿ, ಆ ಕವರ್ ಅಲ್ಲೇ ಬಿಸಾಕುವಂಥದ್ದು, ಎಲ್ಲಂದ್ರೆ ಅಲ್ಲಿ ಉಗಿಯುವಂಥದ್ದು, ಪಾನ್ ಪರಕ್ಕೆ ಉಗಿಯುವಂಥದ್ದು. ಎಷ್ಟೋ ನಾನು ಕೆಲವೊಂದು ಟೈಮ್ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಿದಾಗ ಆ ಡೋರಿಂದ ಎಲ್ಲ ಸಿಗರೇಟಲ್ಲೇ ಆ ಪಬ್ಲಿಕ್ ಟಾಯ್ಲೆಟ್ ಡೋರನ್ನು ಹಾಳು ಮಾಡಿಬಿಟ್ಟಿರ್ತಾರೆ. ಸಿಗರೇಟನ್ನೇ ಆ PVC ಪ್ಲಾಸ್ಟಿಕ್ ಕ್ವಾಲಿಟಿ ಇರುವಂಥ ಡೋರ್ಸನ್ನು ಪಬ್ಲಿಕ್ ಟಾಯ್ಲೆಟ್ ಅಳವಡಿಸಿರ್ತಾರೆ. ಅವರು ವಾಶ್ರೂಮ್ನ ಯೂಸ್ ಮಾಡಿ ಸಿಗರೇಟ್ನ ಆ ಡೋರ್ಗೆ ಇದು ಮಾಡಿಬಿಟ್ಟಿರ್ತಾರೆ. ಅದು ಡೋರೆಲ್ಲ ಹಾಳಾಗಿ ಹೋಗಿರುತ್ತೆ. ದಯಮಾಡಿ ಎಲ್ಲರನ್ನೂ ಕೇಳ್ಕೊತೀನಿ, ನಿಜವಾಗಿಯೂ ನಿಮಗೆ ಬೆಂಗಳೂರು ಮೇಲೆ, ಬೆಂಗಳೂರು ತಂಡದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ನಮ್ಮ ಬೆಂಗಳೂರಿನ ಸಂಚಾರ ನಿಯಮಗಳನ್ನು ಪಾಲಿಸೋಣ, ಟ್ರಾಫಿಕ್ ರೂಲ್ಸನ್ನು ಪಾಲಿಸೋಣ. ನಮ್ಮ ಬೆಂಗಳೂರು ಅಭಿವೃದ್ಧಿಯಲ್ಲಿ ನಮ್ಮ ಕೈಲಾದಷ್ಟು ಸಲಹೆಗಳನ್ನು ಕೊಡೋಣ, ಸಹಾಯವನ್ನು ಮಾಡೋಣ. ನಾವೇ ಬೆಂಗಳೂರಲ್ಲಿ ಬದುಕ್ತಾ ಇರೋವಂಥದ್ದು, ನಾವಲ್ಲದೆ ಇನ್ಯಾರು ಬಂದು ಬೇರೆ ಟೀಮ್, ಉದಾಹರಣೆಗೆ ಚೆನ್ನೈಯವರು ಬಂದು ಬೆಂಗಳೂರು ಸರಿಪಡಿಸೋಕ್ಕಾಗ್ತದ, GT ಅವ್ರು ಬಂದು ಬೆಂಗಳೂರು ಸರಿಪಡಿಸೋಕ್ಕಾಗ್ತದ, ಅಥವಾ ಮುಂಬೈಯವರು ಬಂದು ಬೆಂಗಳೂರನ್ನ ಸರಿಪಡಿಸೋಕ್ಕಾಗ್ತದ ಹೇಳಿ? ನಾವೆಲ್ಲ ಯಾವ ರೀತಿ ಬೆಂಗಳೂರು ತಂಡದ ಮೇಲೆ ಪ್ರೀತಿ ಇಟ್ಟಿದ್ದೀವೋ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಬೆಂಗಳೂರು ನಗರದ ಮೇಲೂ ಕೂಡ ಪ್ರೀತಿ ತೋರಿಸ್ತಾರೆ, ಕಾಳಜಿ ತೋರಿಸ್ತಾರೆ. ಒಂದಲ್ಲ ಒಂದು ದಿನ ನಮ್ಮ ಪೀಳಿಗೆ ಅಲ್ಲದಿದ್ದರೂ ಮುಂದಿನ ಪೀಳಿಗೆ ಆದರೂ ಬೆಂಗಳೂರು ನಗರ ತುಂಬ ಸ್ವಚ್ಛವಾಗಿ, ತುಂಬ ಉತ್ತಮ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ, ಸುಂದರವಾಗಿ, ನಿಜವಾಗಿಯೂ ಗ್ರೀನ್ ಸಿಟಿಯಾಗಿ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನ್ನ ಈ ಮಾತಿನಲ್ಲಿ ಯಾವುದೇ ನನ್ನ RCB ಅಭಿಮಾನಿಗಳಿಗೆ ಅಥವಾ ಸಾರ್ವಜನಿಕರಿಗೆ ನೋವಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ. ನಮಸ್ಕಾರ.